ಏನಕ್ಕ ಮನೆ ಎಲ್ಲಿಗೆ ಬಂದಿದೆ? ಅದೇ ಔಟ್ಸೈಡ್ ಪ್ಲಾಸ್ಟಿಂಗ್ ಆಗಿದೆ ಕಣೋ, ಇನ್ಮೇಲೆ ಇನ್ಸೈಡ್ ಪ್ಲಾಸ್ಟಿಂಗ್ ಮಾಡಿಸ್ಬೇಕು. ಹಾಗಾದ್ರೆ ನೀನು ಜಿಪ್ಸಮ್ ಪ್ಲಾಸ್ಟರ್ನ ಯೂಸ್ ಮಾಡು. ಸೊ ಅದಕ್ಕೆ ಮರಳು ಸಿಮೆಂಟ್ ಏನು ಬೇಕಾಗಿಲ್ಲ. ಹೌದಾ, ಆ ಥರನೂ ಇದೆಯಾ? ಹೌದು, ಮರಳು ಸಿಮೆಂಟ್ ಇಲ್ದೇನೆ ಗೋಡೆಗೆ ಪ್ಲಾಸ್ಟಿಂಗ್ ಮಾಡಬಹುದು. ಏನ್ ಶಾಕ್ ಆದ್ರಾ? ಖಂಡಿತ ಶಾಕ್ ಆಗ್ಲೇಬೇಕು. ಅಂತ ಒಂದು ಪ್ಲಾಸ್ಟಿಂಗ್ ಯಾವ್ದಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ JKS ಸಿಲ್ಕ್ ಒನ್ ಕೋಟ್ ಪ್ಲಾಸ್ಟರ್ UHDMR. ಮರಳು ಸಿಮೆಂಟ್ ಏನು ಬೇಕಾಗಿಲ್ಲ. ಜಿಪ್ಸಮ್ ಪ್ಲಾಸ್ಟರ್ ನ ಸ್ವಲ್ಪ ನೀರಲ್ಲಿ ಕಲಸೋದು, ಡೈರೆಕ್ಟ್ ಆಗಿ ಗೋಡೆಗೆ ಹಚ್ಚೋದು. ತುಂಬಾ ಕಡಿಮೆ ಟೈಮ್ ಹಿಡಿಯುತ್ತೆ, ಹಾಗೆ ಸಖತ್ತಾಗಿ ಫಿನಿಶಿಂಗ್ ಕೂಡ ಬರುತ್ತೆ. ಹಾಗೂ ಈ ಗೋಡೆಗಳಿಗೆ ಸಿಮೆಂಟ್ ಪಟ್ಟಿ ಮಾಡೋದೇನ್ ಬೇಕಾಗಿಲ್ಲ. JKS ಜಿಪ್ಸಮ್ ಪ್ಲಾಸ್ಟಿಂಗ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗು. ಸಾಮಾನ್ಯವಾಗಿ ಸಿಮೆಂಟ್ ಮರಳಿನ ಗೋಡೆಗೆ ಹೀಗೆ ಮಳೆ ಹೊಡೆದ್ರೆ ಪಕ್ಕಾ ಗ್ಯಾರಂಟಿ ಕ್ರ್ಯಾಕ್ ಬರುತ್ತೆ. ಅದೇ ಜಿಪ್ಸಮ್ ಪ್ಲಾಸ್ಟರ್ ಸಿಲ್ಕೋನ್ ಕೋಟ್ ಪ್ಲಾಸ್ಟರ್ ನ ನೀವು ನಿಮ್ ಗೋಡೆ ಹೊಡೆದಿದ್ದೀರಾ ಅಂದ್ರೆ ಪಕ್ಕಾ ಕ್ರ್ಯಾಕ್ ಬರಲ್ಲ. ಅಷ್ಟೇ ಅಲ್ಲ, ಸಿಲ್ಕೋನ್ ಕೋಟ್ ಪ್ಲಾಸ್ಟರ್ ನಿಮ್ಗೆ ವಾಟರ್ ಪ್ರೂಫ್ ಕೂಡ ಬರುತ್ತೆ. ಸೊ ಇದನ್ನ ಬಳಸೋದ್ರಿಂದ ನಿಮ್ಗೆ ಎಡ್ಜಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ. ಇದು ನಿಮ್ಗೆ ಸಿಮೆಂಟ್ ಅಲ್ಲಿ ಬರಲ್ಲ. ಸರ್, JKS ಜಿಪ್ಸಮ್ ಪ್ಲಾಸ್ಟರ್ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆ ಸರ್, ಗಟ್ಟಿಯಾಗಿದೆ. ಇಂಟರ್ವ್ಯೂ ಮಾಡಿಕೊಡ್ತಾರೆ, ಅನುಕೂಲ ಆಗುತ್ತೆ ಅಂತ ನಾವು ಇದು 2ನೇ ಬಿಲ್ಡಿಂಗ್ ನಾವು ಮಾಡಿಸ್ತಾ ಇದ್ದೀವಿ. ಕ್ವಾಲಿಟಿ ಎಲ್ಲ ಹೇಗಿದೆ? ಕ್ವಾಲಿಟಿಯಲ್ಲಿ ಭಾಳ ಚೆನ್ನಾಗಿದೆ ಸರ್, ವ್ಯವಸ್ಥಿತವಾಗಿದೆ. ಸೊ ಹಾಗೆ ಆಲ್ ಓವರ್ ಇಂಡಿಯಾ ಇವ್ರದ್ದು ಡೀಲರ್ಶಿಪ್ ಕೂಡ ಇದೆ. ಸೊ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಸೊ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.